ನನ್ನ ನಿಮ್ಮ ಕ್ವಶನ್ಗೆ ತುಂಬ ಶಾರ್ಟ್ ಟೈಮಲ್ಲಿ ಆನ್ಸರ್. February 14 ಬರ್ತಾ ಇದೆ. ಯಾರಿಗೆ ಪ್ರಪೋಸ್ ಮಾಡಬೇಕು ಅಂತಿದ್ದಾರೆ? ನಿರಂಜನ್ ಅವರು ಬರಲ್ಲ ಬಿಡಿ. ಅಲ್ಲಿ ಓರ್ವ ಶಕ್ತಿ ದೇವತೆ ಕಾಯ್ತಾ ಇದ್ದಾರೆ, ಬರೋದಕ್ಕೆ ಬಿಡೋದಿಲ್ಲ. ನನ್ನ ಕಾಲ್ ಪಿಕ್ಕೇ ಮಾಡಲ್ಲ ಅನ್ಕೊಂತೀನಿ ಅವ್ರು. ಇಲ್ಲಿ ನಾನು ಹೆಂಗಾಗಿದ್ದೀನಿ ಅಂತಂದ್ರೆ ವಿಷಕಂಠಂತರ ಆಗಿದ್ದೀನಿ, ಹೇಳಂಗೂ ಇಲ್ಲ ನುಂಗಂಗೂ ಇಲ್ಲ, ಆ ಥರ ಸಿಚುವೇಶನಲ್ಲಿ ಇದ್ದೀನಿ. ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಒಂದು ಕಡೆ ಕನ್ನಡದಲ್ಲಿ, ಮತ್ತೊಂದು ಕಡೆ ತೆಲುಗಿನಲ್ಲಿ ಸಾಕಷ್ಟು ಕನ್ನಡ ಕಿರುತೆರೆ ಮತ್ತು ತೆಲುಗು ಕಿರುತೆರೆಯ ಆಡಿಯನ್ಸ್ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಿರಂಜನ್ ಅವರು ಇವತ್ತು ನಮ್ಮ ಬಾಸ್ ಟಿ ವಿ ಜೊತೆ ಲಾಕ್ ಆಗಿದ್ದಾರೆ. ಯಾಕೆ ಅಂತ ಹೇಳ್ಬಿಟ್ಟು ಅವರೇ ಕೇಳ್ತೀನಿ. ನಮಸ್ತೆ, ಹೇಗಿದ್ದೀರಾ? ಇದು ನಾನು ಹೇಳೋದಕ್ಕಿಂತ ನೀವೇ ಚೆನ್ನಾಗಿ ಹೇಳ್ತೀರಾ ಅನ್ಸುತ್ತೆ. ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಇವತ್ತು ಆ್ಯಕ್ಚುಲಿ ಚೆನ್ನಾಗಿದ್ದೀನಿ. ಯಾಕೆ ಹೇಳಿ, ನೀವು ನನಗೆ ಸಿಕ್ಕಿದ್ರಲ್ಲ, ಅದಕ್ಕೆ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಒಂದು ಕಡೆ ಸ್ಮಾಲ್ ಸ್ಕ್ರೀನಲ್ಲಿ ತೆಲುಗು ಪ್ಲಸ್ ಕನ್ನಡ ಎರಡೂ ಲ್ಯಾಂಗ್ವೇಜಸ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಇಟ್ಸ್ ನಾಟ್ ಈಸಿ. ಬ್ಯಾಕ್ ಟು ಬ್ಯಾಕ್ ಬ್ಯುಸಿಯೆಸ್ಟ್ ಶೂಟ್ಸ್ ಇದೆ, ಐ ನೋ. ಬಿಕಾಸ್ ಯಾಕಂತಂದ್ರೆ ಅದಕ್ಕೆ ನಾನು ನಿಮ್ಗೆ ಹೇಳಿದೆ ಕೂಡ, ಸಿಗೋದಿಲ್ಲ ಅಷ್ಟು ಈಸಿಯಾಗಿ ಅಂತ. ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರಾ? ಫಸ್ಟ್ ಕ್ವಶನ್. ನನಗೂ ಗೊತ್ತಿಲ್ಲ, ಕೆಲವೊಂದ್ಸಲಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗೋಗ್ತೀನಿ. ಹ್ಯೂಮನ್ ಬಾಡಿ ಒಂಥರ ಕ್ರಿಯೇಟ್ ಆಗಿರುತ್ತೆ. ಇಷ್ಟು ನಿದ್ದೆ ಕೊಡಲೇಬೇಕು, ಇಷ್ಟು ಊಟ ಅನ್ನೋದಿರುತ್ತೆ, ರೆಸ್ಟ್ ಅನ್ನೋದು ಬೇಕು. ಬಟ್ ಶೂಟಿಂಗ್ ಅಂತ ಬಂತು ಅಂತ ಹೇಳಿದ್ರೆ 12 ಅವರ್ ಕಾಲ್ ಶೀಟ್ ಇರುತ್ತೆ. ನಾವು 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಇರಬೇಕು. ನೀವು ದಿನಕ್ಕೆ 24 ಅವರ್ ಅಂತ ತೊಗೊಂತು ಅಂತ ಹೇಳಿದ್ರೆ 12 ಅವರ್ ಇಲ್ಲೇ ಆಗೋಯ್ತು. ಬರೋದು ಹೋಗೋದು 1 ಅವರ್ ಅಂದ್ಕೊಂಡ್ರೆ 2 ಅವರ್ ಎಗರೋಯ್ತು. ಸ್ನಾನ ಇನ್ನೊಂದು ಮತ್ತೊಂದು ಅಂತ ಹೋಯ್ತು, ಇನ್ನೊಂದು 1 ಅವರ್ ಇಲ್ಲ 2 ಅವರ್ ತೆಗೆದುಬಿಡ್ತು ಅಂತ ಹೇಳಿದ್ರೆ ಮುಗೀತು ಕತೆ. ಇನ್ನು 8 ಅವರ್ ನಿದ್ದೆ ಅಂತ ತೊಗೊಂತು ಅಂದರೆ ಇನ್ನೇನು ಉಳಿಯೋದೇ ಇಲ್ಲ. ಅದರಲ್ಲಿ ಫ್ಯಾಮಿಲಿ, ನಮ್ಮ ಪರ್ಸ್ನಲ್ ಲೈಫು, ಇನ್ನೊಂದು ಮತ್ತೊಂದು ಅಂತ ನೋಡೋದಕ್ಕೆ ಆಗಲ್ಲ. ಇದು ತಿಂಗಳಿಗೆ 14 ದಿನ ಅನ್ನೋದಲ್ವೇ ಅಲ್ಲ, 30 ದಿನವೂ ಹೀಗೆ ಇರುತ್ತೆ ಅಂತ ಹೇಳಿದಾಗ ನಿಜಕ್ಕೂ ಕ್ರೂಷಿಯಲ್ ಅನಿಸುತ್ತೆ. ಕೆಲವೊಂದ್ಸಲಿ ಹೆಂಗೆ ವರ್ಕ್ ಆಗ್ತಿದೆ ಬಾಡಿ ಅನ್ನೋದು ಗೊತ್ತಾಗಲ್ಲ. ಮೈಂಡ್ ಏನೋ ಅಂತ ಹೇಳ್ತಾ ಇರುತ್ತೆ, ಬಾಡಿ ಅದನ್ನು ಕೇಳಲ್ಲ ಕೆಲವೊಂದ್ಸಲಿ. ಇವಾಗ ನಾನು ಓಡಬೇಕು ಅಂತಿತ್ತು ಅಂತ ಹೇಳಿದ್ರೆ ಮೈಂಡು ಅದನ್ನು ಸಪೋರ್ಟೇ ಮಾಡಲ್ಲ, ಬಾಡಿಗೆ ಅದು ಕನ್ವೆ ಮಾಡಲ್ಲ. ಆ ಥರ ಇರುತ್ತೆ. ಬಟ್ ಐ ಥಿಂಕ್ ಜನ ಕೊಡ್ತಿರೋಂಥ ಪ್ರೀತಿ, ಹಾರೈಕೆ, ಪ್ರೋತ್ಸಾಹ, ಆಶೀರ್ವಾದ ಮೇ ಬಿ ಆ ಶಕ್ತಿ ಕೊಡ್ತಿದೆ ಅನಿಸುತ್ತೆ ದೇಹಕ್ಕೆ. ಐ ಥಿಂಕ್ ಗ್ರೇಟ್ಫುಲ್ ಆಗಿದ್ದೀನಿ ಅವ್ರಿಗೆ. ಎಸ್, ಈಗ ನಿನ್ನ ಜೊತೆ ನನ್ನ ಕತೆ 500 ಎಪಿಸೋಡನ್ನು ಕಂಪ್ಲೀಟ್ ಮಾಡಿ ಮುನ್ನುಗ್ತಾ ಇದೆ. ಈಗಷ್ಟೇ ಸೆಲೆಬ್ರೇಷನ್ ಅಂತೂ ಕಂಪ್ಲೀಟ್ ಆಯಿತು. ಸೊ ಅಭಿಮಾನಿಗಳ ಪ್ರೀತಿಗೆ, ಹಾಗೆಯೇ ಚಾನಲ್ ಅವರ ಸಪೋರ್ಟಿಗೆ, ಟೀಮ್ ಅವರ ವರ್ಕಿಗೆ ಏನು ಹೇಳ್ತೀರಾ? ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಐ ಥಿಂಕ್ ನಾನು ತುಂಬ ಸಲ ಹೇಳಿದ್ದೀನಿ ಈ ಮಾತನ್ನ ಜನಗಳ ಮುಂದೆ. ನಿಮಗೆ ನಿನ್ನ ಜೊತೆ ನನ್ನ ಕತೆ ನೋಡ್ತು ಅಂತ ಹೇಳಿದ್ರೆ ನಿಮ್ಮ ಕಣ್ಣಿಗೆ ಕಾಣಿಸೋವಂಥ ಮನುಷ್ಯರು ಬರೀ 15ರಿಂದ 20 ಜನ ಇರಬಹುದು. ಬಟ್ ಅದ್ರ ಹಿಂದೆ ಕಷ್ಟಪಡುವಂಥ ಎಷ್ಟೋ ಜನ ನಿಮಗೆ ಕಾಣಿಸಲ್ಲ. ನಾವೇನು ಎಫರ್ಟ್ ಹಾಕ್ತೀವಿ ಅದಕ್ಕಿಂತ ಜಾಸ್ತಿ ನಮ್ಮ ಟೆಕ್ನಿಷಿಯನ್ಸ್ ಹಾಕ್ತಾರೆ. ಆರ್ಟಿಸ್ಟ್ಗಳು ಬರೋದಕ್ಕಿಂತ ಮುಂಚೆ ಲೈಟ್ ಬಾಯ್ಸ್ಗಳು ಬರ್ತಾರೆ, ಅಸಿಸ್ಟೆಂಟ್ ಟೀಮ್ ಬರುತ್ತೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್ ಟೀಮ್ ಅವರು ಇರ್ತಾರೆ, ಮ್ಯಾನೇಜರ್ಗಳಿರ್ತಾರೆ, ಕ್ಯಾಶಿಯರ್ಗಳಿರ್ತಾರೆ, ಸೌಂಡ್ ರೆಕಾರ್ಡಿಸ್ಟ್ಗಳಿರ್ತಾರೆ. ಲೈಕ್ ಎಲ್ಲರೂ ತುಂಬಾ ಕಷ್ಟ ಬಿದ್ದು ಈ ಒಂದು ಪ್ರಾಜೆಕ್ಟ್ನ ಮಾಡಿದ್ದಾರೆ. ಹಾಗಂತ ಎಲ್ಲರೂ ಕಷ್ಟ ಬೀಳಲ್ಲ ಅಂತ ಹೇಳ್ತಿಲ್ಲ. ಯಾರೇ ಪ್ರಾಜೆಕ್ಟ್ ಮಾಡ್ತು ಅಂತ ಹೇಳಿದ್ರು, ಯಾವುದೇ ಕೆಲಸ ಇತ್ತು ಅಂತ ಹೇಳಿದ್ರು ತುಂಬಾ ಕಷ್ಟ ಬಿದ್ದು ಮಾಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪ್ರೊಫೆಷನ್. ಬಟ್ ನಿನ್ನ ಜೊತೆ ನನ್ನ ಕತೆಗೆ ಸಿಕ್ಕಿರುವಂಥ ಜನಮನ್ನಣೆ ನಿಜಕ್ಕೂ ಬೇರೆ ಲೆವೆಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಎಲ್ಲ ಏನೇ ಕಷ್ಟ ಬಿದ್ರೂ ಜನ ಇಷ್ಟಪಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಬಟ್ ಅಂದ್ಕೊಳ್ದೇ ಇರೋ ಹಾಗೆ, ಎಕ್ಸ್ಪೆಕ್ಟೇ ಮಾಡದೇ ಇರೋಷ್ಟು ಪ್ರೀತಿ ಈ ಒಂದು ಪ್ರಾಜೆಕ್ಟ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಮಾತು. ನಮ್ಗಳಿಗೆ ತುಂಬ ದೊಡ್ಡ ವಿಚಾರ. ಅದು ಚಾನಲ್ ಪಾಯಿಂಟ್ ಆಫ್ ವ್ಯೂ ನೋಡೋಕೆ ಹೋಯಿತು ಅಂತ ಹೇಳಿದ್ರೆ ಈಸಿ ಅಲ್ಲ. ಒಂದು ಸೀರಿಯಲ್ಗೆ ಕತೆ ಕೊಡೋದಾಗಿರ್ಬೋದು, ಲೈಕ್ ಎವ್ರಿ ಡೇ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ತಿಂಗಳಿಗೆ 30 ಎಪಿಸೋಡ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಈಸಿ ಥಿಂಗ್. ಕಂಪ್ಲೀಟ್ ಪ್ಯಾಕ್ ಆಗಿರುತ್ತೆ. ಯಾರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಯಾರ ಮನೇಲಿ ಹುಷಾರಿಲ್ಲ ಅಂತ ಹೇಳಿದ್ರು, ಯು ಹ್ಯಾವ್ ಟು ಬಿ ಕಮಿಟೆಡ್ ಟು ದಿ ವರ್ಕ್ ಅನ್ನೋದೊಂದು ಏನು ಅಜೆಂಡಾ ಅನ್ನೋ ಹತ್ರ ಇರುತ್ತೆ. 1000 ಪ್ರಾಬ್ಲಮ್ಸ್ಗಳಿತ್ತು ಅಂತ ಹೇಳಿದ್ರು ಇದನ್ನು ಮಾಡಲೇಬೇಕು ಅನ್ನೋದೊಂದು ಇರುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ನಿಮಗೆ ಈ ಪ್ರೀತಿ ಇದನ್ನೆಲ್ಲ ನೋಡಿದಾಗ ಯಾವುದೂ ನೆನಪಿರಲ್ಲ. ಓಕೆ, ಇಷ್ಟು ಕಷ್ಟ ಆಯಿತಾ ನಮ್ಗೆ ಇದನ್ನು ಮಾಡೋದಕ್ಕೆ ಅಂತ ಅನಿಸೋದೇ ಇಲ್ಲ. ಐ ಥಿಂಕ್ ಚಾನಲ್ ಅವ್ರ ಸಪೋರ್ಟ್ ತುಂಬ ದೊಡ್ಡ ಮಟ್ಟಕ್ಕಿದೆ. ಸ್ಟಾರ್ ಸುವರ್ಣ ಅಜಿತ್ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋದಕ್ಕೆ ನನ್ನ ನಂಬಿ ಈ ಕ್ಯಾರೆಕ್ಟರ್ನ ಕೊಟ್ಟಿದ್ದರು. ಆ್ಯಂಡ್ ಐ ಫೀಲ್
ಅದನ್ನು ಫುಲ್ಫಿಲ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಐ ಥಿಂಕ್ ಇನ್ನು ಲಾಟ್ ಮೋರ್ ಟು ಗೋ. ನಾನು ಆಗಲೂ ಕೇಳಿದೆ, ಈಗಲೂ ಕೇಳ್ತಾ ಇದ್ದೀನಿ, ಅಗ್ರಿಮೆಂಟ್ ಅನ್ನೋದು ಯಾವಾಗ ಬ್ರೇಕ್ ಮಾಡ್ತೀರಾ ಅಂತ. ಅಗ್ರಿಮೆಂಟ್ ಮಾಡೋದು ಬ್ರೇಕ್ ಮಾಡೋದಕ್ಕೆ ನನಗೆ ಅಭ್ಯಂತರ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಭೂಮಿ ಅಂತ ಹೇಳಿದ್ರೆ ನನ್ನ ಜೀವನದಲ್ಲಿ ತುಂಬ ಅಮೂಲ್ಯವಾದ ವ್ಯಕ್ತಿ ಅಂತ ಗೊತ್ತಾಗ್ಬಿಟ್ಟಿದೆ. ಐ ಥಿಂಕ್ ಅವಳಿಲ್ಲ ಅಂತ ಹೇಳಿದ್ರೆ ಲೈಫು ತುಂಬ ಕಷ್ಟ ಅಂತಲೂ ರಿಯಲೈಸ್ ಆಗಿದೆ. ಸೊ ಎಲ್ಲ ಒಂದು ಕ್ಷಣದಲ್ಲೂ ಅವಳು ನನ್ನ ಜೊತೆ ಇರಬೇಕು ಅನ್ನೋದೇ ಅಜಿತ್ತಾಗಿ ನನ್ನ ಒಂದು ಆಸೆ. ಬಟ್ ಭೂಮಿ ತುಂಬ ಇನ್ನೋಸೆಂಟ್ ಆಗಿರೋದ್ರಿಂದ ಪ್ರೀತಿ ಪ್ರೇಮ ಅನ್ನೋದು ತುಂಬ ಹೊಸ ಸಬ್ಜೆಕ್ಟು ಭೂಮಿಗೆ. ತುಂಬ ಇನ್ನೋಸೆಂಟು, ಅದನ್ನು ಹೇಳ್ಕೊಂಡ್ರೂ ಅರ್ಥ ಮಾಡ್ಕೊಳಕ್ಕಾಗದೇ ಇರೋವಂಥ ಮುಗಿದೆ. ಅದೊಂದು ಕಷ್ಟ ಆಗ್ತದೆ ತುಂಬ ರಿಯಲೈಸ್ ಮಾಡೋದು. ಆ್ಯಂಡ್ ತುಂಬ ಮೇಲೆ ಬಿದ್ದು ಹೋಗುವಂಥ ಸಿಚುಯೇಷನ್ನು ಇಲ್ಲ, ಯಾಕಂದರೆ ಅವ್ರ ತಾಯಿ ಅವಳ ಒಂದಷ್ಟು ಸಿಚುಯೇಷನ್ಸ್ಗಳು ಬೇರೆ ಥರ ಇದೆ. ಸೊ ಬೀಂಗ್ ಅ ಪಾರ್ಟ್ನರ್ ಎಲ್ಲದನ್ನೂ ಅರ್ಥ ಮಾಡಿಕೊಂಡು ಅವಳನ್ನ ನೋಡ್ಕೊಳ್ಳೋದು ಗಂಡಸಿನ ಲಕ್ಷಣ ಅಂತ ಅನ್ಕೋತೀನಿ. ಸೊ ನಾನು ಅದನ್ನು ಮಾಡ್ತೀನಿ. ಎಸ್, ಈಗ ನೀವು ಅವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ ಸಾಕಷ್ಟು ಕಾತುರತೆಯಿಂದ ಕಾಯ್ತಾ ಇದ್ದೀರಾ. ಫೆಬ್ರವರಿ 14th ಬೇರೆ ಹತ್ರ ಬರ್ತಾ ಇದೆ. ಸೊ ರೊಮ್ಯಾಂಟಿಕ್ ಸೀನ್ಸ್ ಅಥವಾ ಪ್ರಪೋಸಿಂಗ್ ಸೀನ್ಸ್ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ಮ ಅಭಿಮಾನಿಗಳು ಅಂತ? ಡೆಫಿನೆಟ್ಲಿ. ನಾನು ಆವಾಗಲೇ ಹೇಳಿದ ಹಾಗೆ 500 ಅನ್ನೋ ನಂಬರು ನಮಗೆ ರೆಸ್ಟಿಂಗ್ ಪೀರಿಯಡ್ ಅಲ್ಲ. ಇದು ನಮಗೆ ಒಂದು ಏನು ಜವಾಬ್ದಾರಿ ಅಂತ ಕರಿತೀನಿ. 500ಕ್ಕೆ ಬಂದುಬಿಟ್ಟಿದ್ದೀವಿ, 500 ಮೇಲೆ ಏನು ಹೋಗ್ತೀವಿ ಆ ಕತೆ ಆಗಿರ್ಬೋದು, ಅಲ್ಲಿನ ಕುತೂಹಲ ತಿರುವುಗಳಾಗಿರ್ಬೋದು, ಅದ್ರ ಮೇಲೆ ತುಂಬ ಅಂದರೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ಸೊ ನನ್ನ ಕಡೆಯಿಂದ ನಾನೊಂದು ಪ್ರಾಮಿಸ್ ಮಾಡ್ಬೋದು, ಈ ಒಂದು ವ್ಯಾಲೆಂಟೈನ್ಸ್ ಡೇ ತುಂಬ ಅಂದರೆ ತುಂಬ ಸ್ಪೆಷಲ್ ಇರುತ್ತೆ. ನಿನ್ನ ಜೊತೆ ನನ್ನ ಕಥೆಯಲ್ಲಿ ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂತ ಹೇಳ್ಬೋದು. ಸೊ ಇಲ್ಲಿವರೆಗೂ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದು ಆಗಲೂಬಹುದು ಅಥವಾ ಏನಾಗುತ್ತೆ ಅಂತ ನೀವೇ ಕಾದು ನೋಡಬೇಕು. ಎಸ್, ಈಗ ಆಫ್ ಸ್ಕ್ರೀನ್ ಬರೋಣ. ಎಸ್, ನಿಮ್ಮ ಫೇವ್ರೇಟ್. ಎಸ್, ನನ್ನ ಫೇವ್ರೇಟ್. ಫೆಬ್ರವರಿ 14th ಬರ್ತಾ ಇದೆ. ಯಾರಿಗೆ ಪ್ರಪೋಸ್ ಮಾಡಬೇಕು ಅಂತಿದ್ದಾರೆ ನಿರಂಜನ್ ಅವರು? ಯಾರಿಗೂ ಇಲ್ಲ. ನಿಮ್ಮ ಕ್ವಶನ್ಗೆ ತುಂಬ ಶಾರ್ಟ್ ಟೈಮಲ್ಲಿ ಆನ್ಸರ್ ಮಾಡಿದ್ದೀನಿ. ಐ ಥಿಂಕ್ ಇದನ್ನು ಏನು ಹೇಳ್ತಾರೆ, ರ್ಯಾಪಿಡ್ ಫೈರ್ ಅಂತ ಹೇಳ್ಬೇಕು ನೀವು. ಕ್ವಶನ್ ಆ್ಯಂಡ್ ಆನ್ಸರ್ ಅಂದರೆ ನೀವು ಯಾರಿಗೂ ಪ್ರಪೋಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ರೆ? ಹೌದು. ನಿಮಗೆ ಪ್ರಪೋಸ್ ಬಂದರೆ? ಬರಲ್ಲ ಬಿಡಿ ಸರ್. ಅಲ್ಲಿ ಓರ್ವ ಶಕ್ತಿ ದೇವತೆ ಕಾಯ್ತಾ ಇದ್ದಾರೆ, ಬರೋದಕ್ಕೆ ಬಿಡೋದಿಲ್ಲ. ಹೌದು, ನಾವು ದೇವ್ರನ್ನ ತುಂಬ ನಂಬಬೇಕು. ನಾನು ನಂಬ್ತೀನಿ. ಎಲ್ಲರೂ ನಂಬ್ತಾರೆ. ಈಗ ಆವತ್ತು ನಾನು ಅವರು ಕಾಲ್ ಮಾಡಿ, ಅಮೂಲ್ಯ ಅವ್ರು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡಿದ್ರು. ಈಗ ನೀವು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡಬೇಕು. ನನ್ನ ಕಾಲ್ ಪಿಕ್ಕೇ ಮಾಡಲ್ಲ ಅನ್ಕೊತೀನಿ ಅವರು. ಎಸ್, ಈಗ ಹೆಂಗೆ ಅನಿಸುತ್ತೆ, ಲೈಕ್ ಈಗ ಮಾಡ್ತಿದ್ದೀರಾ? ಹಿಂಡಾಗ್ತದೆ. ಆವತ್ತೊಂದು ಸೀಕ್ರೆಟ್ ರಿವೀಲ್ ಆಯಿತು, ಇವತ್ತೊಂದು ಸೀಕ್ರೆಟ್ ರಿವೀಲ್ ಆಗಿದೆ. ಬಟ್ ಇಲ್ಲಿ ನಾನು ಹೆಂಗಾಗಿದ್ದೀನಿ ಅಂತಂದರೆ ವಿಷಕಂಠನ್ ಥರ ಆಗಿದ್ದೀನಿ. ಹೇಳಂಗೂ ಇಲ್ಲ, ಇತ್ತು ನುಂಗಂಗೂ ಇಲ್ಲ, ಆ ಥರ ಸಿಚುವೇಶನಲ್ಲಿದ್ದೀನಿ. ಹೇಳೋದಾ? ಇಲ್ಲ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಎಸ್, ಹೋಗಲಿ. ಬೇಕಂತಂದರೆ ಪಾಪ ನೀವು ಕೇಳಿದ ತಕ್ಷಣ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ, ಹಾಗಾಗಿ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಒಂದಿನ ಅವ್ರು ಹೇಳಿದ್ದಾರೆ ಒಂದಿನ ಆಗುತ್ತೆ ಅಂತ. ನಿಮ್ಮ ಪ್ರಕಾರ ಪ್ರೀತಿ ಅಂತ ಅಂದರೆ ಏನು? ಯಾಕಂದರೆ ಫೆಬ್ರವರಿ 14th ಬರ್ತಾ ಇದೆ. ಸೊ ನಿರಂಜನ್ ಅವ್ರ ಪ್ರಕಾರ ಪ್ರೀತಿ ಅಂತಂದರೆ ಏನು? ನಂಬಿಕೆ ಅಷ್ಟೇ ಅನ್ಕೊತೀನಿ. ನಂಬಿಕೆ ಅಂತ ಹೇಳ್ತೀನಿ. ಒಂದು ಪ್ರಯಾರಿಟಿ ಅಂತ ಫೀಲ್ ಮಾಡ್ತೀವಿ. ಆಪೋಸಿಟ್ ಪರ್ಸನ್, ನನ್ನ ಲೈಫ್ ಪಾರ್ಟ್ನರ್ ಹ್ಯಾಪಿನೆಸ್ ಆಗಿರ್ಬೋದು ಅಥವಾ ಅವಳ ಹ್ಯಾಪಿನೆಸ್ಸೇ ನನ್ನ ಪ್ರಯಾರಿಟಿಯಾಗಿ ನೋಡುವಂಥ ಪರ್ಸನ್ನು. ಐ ಥಿಂಕ್ ಎವ್ರಿ ಹ್ಯೂಮನ್ ಬೀಯಿಂಗ್ ಡಿಸರ್ವ್ ಹ್ಯಾಪಿನೆಸ್. ಈಗ ಅಮೂಲ್ಯ ಅವರಂತೂ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ. ಸೊ ತೆಲುಗು ಸೀರಿಯಲ್ ಶೂಟಿಂಗ್ ನಡೀತಿರ್ಬೇಕಾದ್ರೆ ಅವ್ರಿಗೆ ಕೈ ಕಟ್ಟಾಗಿದೆ ಅನ್ನೋ ಒಂದು ಕಾರಣಕ್ಕಾಗಿ ನೀವು ಅವ್ರಿಗೆ ಹೋಗಿದ್ರಿ, ಅವರ ಸೀರಿಯಲ್ ಸೆಟ್ಗೆ ಹೋಗಿದ್ರಿ. ಸೊ ಹೆಂಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ಯಾಕಂತಂದರೆ ಒಂದು ಕಡೆ ಸ್ಮಾಲ್ ಸ್ಕ್ರೀನಲ್ಲಿ ತೆಲುಗು ಪ್ಲಸ್ ಕನ್ನಡ ಆಡಿಯನ್ಸ್ ನಿಮ್ಮಿಬ್ಬರ ಒಂದು ಪೇರಿಗೆ ಸಾಕಷ್ಟು, ಬಿಕಾಸ್ ಕಂಪ್ಲೀಟ್ ಟೈಮಿಂದನೂ ಕೂಡ ಸಾಕಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ಆ ಪೇರ್ನ ರಿಯಲ್ ಲೈಫಲ್ಲೂ ನೋಡಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಸೊ ಏನು ಹೇಳ್ತೀರಾ?
ಇಲ್ಲ, ಆ ಒಂದು ಪ್ರೀತಿಗೆ ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ನನ್ನ ಲೈಫಲ್ಲಿ ಕಮಲಿ ಅನ್ನೋದು ತುಂಬಾ ಸ್ಪೆಷಲ್ ಪ್ರಾಜೆಕ್ಟ್. ಯಾಕಂತ ಹೇಳಿದ್ರೆ ನಾ ಇದನ್ನು ಮುಂಚೆನೂ ಹೇಳಿದ್ದೀನಿ, ತುಂಬ ಪ್ರಾಜೆಕ್ಟ್ಗಳನ್ನ ಮಾಡಿದ್ದೀನಿ. ಬಟ್ ನಾನು ಹೀರೋ ಆಗಿ ಜನಗಳಿಗೆ ಪರಿಚಯ ಆಗಿರುವಂಥ ಮೊದಲನೇ ಪ್ರಾಜೆಕ್ಟು ಕಮಲಿ. ಆ, ಎಲ್ಲ ಕ್ಯಾರೆಕ್ಟರ್ ಅಂದರೆ ತಮ್ಮನ ಕ್ಯಾರೆಕ್ಟರಿಂದ ಸ್ಟಾರ್ಟ್ ಮಾಡಿದ್ದು ನಾನು ಇಂಡಸ್ಟ್ರಿನ. ಸೊ ಆಬ್ವಿಯಸ್ಲಿ ಇರುತ್ತೆ, ಓಕೆ ತಮ್ನೇಲಲ್ಲಿ ಬರಬೇಕು, ಸೀರಿಯಲ್ ಟೈಟ್ಲ್ ಕಾರ್ಡಲ್ಲಿ ನನ್ನ ಫೋಟೋ ಇರಬೇಕು ಅನ್ನೋದು. ಬಟ್ ಅದನ್ನು ಸಂಪಾದನೆ ಮಾಡೋ ಹಾಗೆ ಮಾಡಿದ ಸೀರಿಯಲೇ ನನಗೆ ಕಮಲಿ. ತುಂಬ ಸ್ಪೆಷಲ್ ಬಾಂಡಿಂಗ್ಸ್ಗಳಿದೆ ಆ ಸೀರಿಯಲ್ ಜೊತೆ. ಡೆಫಿನೆಟ್ಲಿ ಆ ಒಂದು ಪ್ರಾಜೆಕ್ಟಿಂದ ತುಂಬ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿತ್ತು ನನಗೂ ಮತ್ತು ಅಮೂಲ್ಯ ಅವ್ರಿಗೂ. ಆ ಒಂದು ಮೂಮೆಂಟ್ ಬಗ್ಗೆ ಮಾತಾಡೋಕ್ಕೆ ಹೋಯಿತು ಅಂತ ಹೇಳಿದ್ರೆ, ನಾನು ಸತ್ಯಭಾಮ ಅನ್ನೋ ಒಂದು ಸೀರಿಯಲ್ ಸೆಟ್ಟಲ್ಲಿರ್ತೀನಿ. ಇವರು ಗುಂಡಿನಿಂದ ಗುಡಿಗಂಟಲು ಅನ್ನೋ ಸೀರಿಯಲ್ ಪ್ರಾಜೆಕ್ಟಲ್ಲಿ ಸೆಟ್ಟಲ್ಲಿರ್ತಾರೆ. ಸೊ ನನಗೊಂದು ಕಾಲ್ ಬರುತ್ತೆ, ಈ ಥರ ಕೈ ಕುಯ್ಕೊಂಬಿಟ್ಟೆ ಅಂತ ಹೇಳಿಬಿಟ್ಟು. ನಂಗೆ ಸ್ವಲ್ಪ ಪ್ಯಾನಿಕ್ ಆಗ್ತೀನಿ ನಾನು. ಯಾಕೆಂತ ಹೇಳಿದ್ರೆ ಗೊತ್ತು ಅವ್ರು ಏನಾದ್ರು ಚಾಕು ಇಟ್ಕೊಂಡ್ರೆ ಕುಯ್ಕೊಳ್ಳೋವಂಥ ಟ್ಯಾಲೆಂಟ್ ಅವ್ರಿಗೆ ಜಾಸ್ತಿ ಇದೆ ಅಂತ ಹೇಳಿಬಿಟ್ಟು. ಯೂಶ್ವಲಿ ಕುಯ್ಲ ಅಂತೀನಿ, ಇವರು ಕುಯ್ಕೊತಾರೆ ಅಷ್ಟೇ. ಇವ್ರಿಗೆ ದೊಡ್ಡ ಗುಣ ಅದು. ಸೊ ಆ ಮೂಮೆಂಟಲ್ಲಿ ನಂಬಿಕೆ ಬಂತು. ಬಟ್ ಅಟ್ ದ ಸೇಮ್ ಟೈಮ್ ನನಗನ್ಸಿದ್ದು, ಓಕೆ ಕುಯ್ಕೊಂಡಿದ್ದ ತಕ್ಷಣ ಇಷ್ಟೊಂದು ಒಬಿಡಿಯೆಂಟಾಗಿ ಒಪ್ಕೊಳ್ಳೋ ಅಂಥದ್ದಾಗಿರ್ಬೋದು, ಅಥವಾ ಬೋಲ್ಡಾಗಿ ನನಗೆ ಫೋನ್ ಮಾಡಿಬಿಟ್ಟು ಕುಯ್ಕೊಂಡಿದ್ದೀನಿ ಅಂತ ಹೇಳೋಷ್ಟಾಗಿರ್ಬೋದು ಇಲ್ಲ, ಅದನ್ನು ಮುಚ್ಚಿಡ್ತಾರೆ. ಅಥವಾ ನಾನೇನೋ ಬೇರೆ ಥರ ರಿಯಾಕ್ಟ್ ಆಗ್ತೀನಿ ಅಂತ ಹೇಳಿಬಿಟ್ಟು ಅಷ್ಟು ಓಪನಾಗಿ ನನಗೆ ಫೋಟೋ ಎಲ್ಲ ಕಳಿಸಿದ್ದಾರೆ ಅಂತ ಹೇಳಿದ್ರೆ, ಐ ಥಿಂಕ್ ಏನೋ ಒಂದು ಸ್ಮೆಲ್ ಆಯಿತು. ದೆನ್ ನಾನು ಅದೇ ಇದರಲ್ಲಿ ಹೋಗ್ತೀನಿ. ಅದಾದಮೇಲೆ ಹೋಗಿ ನಾನು ಅವ್ರ ಮುಖ ಹಿಂಗೆ ನೋಡ್ತಾ ಇದ್ದೀನಿ. ನನ್ನ ವ್ಯೂ ಪಾಯಿಂಟಲ್ಲೇ ಒಂದು ಬ್ಲಡ್ ಬಾಟಲ್ ನೋಡ್ತೀನಿ ನಾನು. ಅಲ್ಲಿ ನಾನು ಹಿಂಗೆ ನೋಡೋದು ಇಲ್ಲ, ಅಲ್ಲಿ ತೆಗ್ಲಾಕೊಂಡ್ಬಿಡ್ತಾರೆ. ಸೊ ಅಲ್ಲಿಂದ ಗೊತ್ತಾಗುತ್ತೆ ನಂಗೆ ಅವ್ರದ್ದೇ ಕೈ ಚಳಕ ಇದು ಅಂತ ಹೇಳ್ಬಿಟ್ಟು. ಅವಾಗ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ನೆಕ್ಸ್ಟ್ ಟೈಮ್ ಈ ಥರ ಪ್ಲ್ಯಾನ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟ್ರಾಂಗಾಗಿ ಪ್ರ್ಯಾಂಕ್ ಮಾಡಿ ಅಂತ ಹೇಳ್ಬಿಟ್ಟು. ಅಭಿಮಾನಿಗಳಂತೂ ಸಾಕಷ್ಟು ಪ್ರೀತಿ ಕೊಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂತಂದರೆ ಲಾಸ್ಟ್ ಟೈಮ್ ಅವ್ರದ್ದು ಇಂಟರ್ವ್ಯೂ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಶೇರ್ಸ್ ಆಗಿದೆ, ಸಾಕಷ್ಟು ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಬೇಕೋ ಆ ಥರ ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಅಭಿಮಾನ ಅನ್ನುವಂಥದ್ದೇ ಅದೇ ರೀತಿ ಅಲ್ಲ. ಯಾಕಂದರೆ ಅವರು ನಮ್ಮ ನೋಡಿದ ತಕ್ಷಣ ಇಷ್ಟಪಡ್ತಾರೆ. ಅವರ ಪ್ರೀತಿಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ತೋರಿಸ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ. ಸೊ ಏನು ಹೇಳ್ತೀರಾ? ಈ ಒಂದು ಕ್ವಶನ್ಗೆ ನನಗೆ ಅಂದರೆ ನಾನು ಫಸ್ಟ್ ಆಫ್ ಆಲ್ ತುಂಬ ಎಮೋಷ್ನಲ್ ಆಗ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು ಲೈಫಲ್ಲಿ. ಬಟ್ ರೀಸೆಂಟಾಗಿ ನಂದು ಬರ್ಡೇ ಆಯಿತು. ಐ ಥಿಂಕ್ ಎಕ್ಸ್ಪೆಕ್ಟ್ ಮಾಡಲ್ಲ. ಇವಾಗ ನಮ್ಮ ಸೀರಿಯಲ್ನ ನೋಡಿ ಫ್ಯಾನ್ ಆಗಿದ್ದಾರೆ ಅಂತ ಹೇಳಿದ್ರು ಒಂದು ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ಪ್ರಾಕ್ಟಿಕಲ್ ಲೈಫಲ್ಲಿ ಬದುಕ್ತಿರ್ತೀವಿ. ಇವಾಗ ಕ್ರೇಜ್ ಅನ್ನೋದಾಗಿರ್ಬೋದು ಮುಂಚಿನ ಥರ ಇಲ್ಲ. ಯಾಕಂತ ಹೇಳಿದ್ರೆ ಜನಕ್ಕೆ ಹಿಂಗೆ ಸಿಗ್ತಿದೆ ಇನ್ಫಾರ್ಮೇಷನ್. ನಿಮ್ಮ ಮನೆ ಅಡ್ರೆಸ್ ಬೇಕಾ, ಗೂಗಲಲ್ಲಿ ಸಿಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಬೇಕಾ, ಗೂಗಲಲ್ಲಿ ಸಿಗುತ್ತೆ. ಆವಾಗ ಅಣ್ಣವ್ರ ಸಿನಿಮಾ ಶೂಟಿಂಗ್ ಆಗ್ತಿದೆ ಅಂತ ಹೇಳಿದ್ರೆ ಎಲ್ಲಿ ಏನು ಅಂತ ತಿಳ್ಕೊಳ್ಳೋದಕ್ಕೆ 3 ದಿನ ಬೇಕಾಗ್ತಿತ್ತು. ಬಟ್ ಇವಾಗ ನಿಮ್ಮ ಕಂಪ್ಲೀಟ್ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಗೊತ್ತಾಗುವಂಥ ಕಾಲದಲ್ಲಿ ಎಕ್ಸೈಟ್ ಆಗಲ್ಲ ನಿಮಗೆ. ಒಬ್ಬ ಪರ್ಸನ್ ಲೈಫ್ ಆಗಿರ್ಬೋದು ಅಥವಾ ಮೂಮೆಂಟ್ ಆಗಿರ್ಬೋದು ಎಕ್ಸೈಟ್ ಆಗಲ್ಲ. ಅಂಥದ್ರಲ್ಲಿ ಜನ ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಂಬೋದಕ್ಕೆ ದೂರ ಆಗುತ್ತೆ. ಆ್ಯಂಡ್ ಕೆಲವೊಂದು ಸಲ ತುಂಬ ಭಯ ಆಗುತ್ತೆ. ಯಾವುದೋ ಒಂದು ಫೋಟೋ ಸಿಕ್ಕಿದ್ರೆ ಸಾಕು, ಅದನ್ನು ಅವ್ರ ಪ್ರೊಫೈಲಲ್ಲಿ ಹಾಕೊಳ್ಳೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಗೆಸ್ಚರ್ನ ಅವರು ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಅವ್ರ ಪ್ರೊಫೈಲ್ಗಳಲ್ಲಿ. ಯಾವುದೋ ಒಂದು ಎಪಿಸೋಡಲ್ಲಿ ಒಂದೇ ಒಂದು ಕ್ಲಿಪ್ನ ತೊಗೊಂಡು ಒಂದು ಡಿಫ್ರೆಂಟ್ ಕ್ರಿಯೇಟಿವ್ ಎಡಿಟಿಂಗ್ ಪ್ಯಾಟ್ರನ್ ಯೂಸ್ ಮಾಡೋದಾಗಿರ್ಬೋದು. ನನಗೂ ಇವಾಗ ತುಂಬ ಜನ ಇಷ್ಟ, ಕನ್ನಡಲ್ಲಾಗಿರ್ಬೋದು, ತೆಲುಗು ಆಗಿರ್ಬೋದು, ಬೇರೆ ಬೇರೆ ಲ್ಯಾಂಗ್ವೇಜಸ್ಸಲ್ಲಾಗಿರ್ಬೋದು. ತುಂಬ ಜನ ಆರ್ಟಿಸ್ಟ್ಗಳನ್ನ ನಾನು ಅಡ್ಮೈರ್ ಮಾಡ್ತೀನಿ. ಬಟ್ ಯಾವತ್ತೂ ಅನಿಸಿಲ್ಲ ನಾನು ಒಂದು ಫೋಟೋ ಎಡಿಟ್ ಮಾಡಬೇಕು, ಅವ್ರಿಗೆ ವಿಶ್ ಮಾಡಬೇಕು ನನ್ನ ಸೋಷಿಯಲ್ ಮೀಡಿಯಲ್ಲಿ ಅಂತಲೂ ಅನಿಸಿಲ್ಲ ನನಗೆ. ಒಂದು ಸ್ಟೋರಿ ಹಾಕೋದಕ್ಕೆ ನನಗೆ ಅನಿಸಿಲ್ಲ ಅಂತ ಹೇಳಿದಾಗ ನನಗೆ ಇಷ್ಟಪಟ್ಟಿರೋರಿಗೆ ಇವ್ರು ನನ್ನ ಇನ್ನು ಯಾವ ಥರ ಇಷ್ಟಪಟ್ಟಿರ್ಬೋದು ಅಂತ. ಸೊ ಅದಕ್ಕೆ ನೀವೆಲ್ಲೂ ವ್ಯಾಲ್ಯೂ ಅನ್ನೋದೇ ಫಿಕ್ಸ್ ಮಾಡೋದಕ್ಕಾಗಲ್ಲ. ಥ್ಯಾಂಕ್ಸ್ ಹೇಳೋದು ಕಡಿಮೆ ಅನಿಸುತ್ತೆ. ಅವ್ರ ಎಫರ್ಟ್ಸ್ಗಳನ್ನ ರೆಕಗ್ನೈಸ್ ಮಾಡೋದು ಅಥವಾ ಅದಕ್ಕೊಂದು ಟೈಮ್ ಕೊಡಬೇಕು ಅನ್ನೋದು ತುಂಬ ಕಡಿಮೆ ಅಂತ ಅನಿಸುತ್ತೆ. ಐ ಥಿಂಕ್ ನನಗೆ ದೇವರು ಕೊಟ್ಟಿರೋಂಥ ವರ ಅಂದ್ಕೊತೀನಿ. ಇಷ್ಟು ಜನ ಪ್ರೀತಿಸ್ತಾರೆ, ಇಷ್ಟು ಜನ ಹಾರೈಸ್ತಾರೆ. ನಿಮ್ಮ ಒಂದು ಸ್ಪೆಷಲ್ ಡೇನ ಅವರ ಸ್ಪೆಷಲ್ ಡೇ ಅನ್ನೋ ಥರ ಸೆಲೆಬ್ರೇಟ್ ಮಾಡ್ತಾರೆ. ಐ ಥಿಂಕ್ ಇದ್ರ ಬಗ್ಗೆ ಮಾತಾಡ್ತು ಅಂದರೆ ನಾನು ಚಿಕ್ಕವನಾಗ್ಬಿಡ್ತೀನಿ. ಲೈಫಲ್ಲಿ ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನವೂ ಅವರ ಒಂದು ಎಫರ್ಟ್ಸ್ಗೆ
ಅವರ ಟೈಮ್ಗೆ, ಅವ್ರ ಪ್ರೀತಿಗೆ ಲೈಫ್ ಲಾಂಗ್ ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಐ ಥಿಂಕ್ ಇನ್ನು ಮುಂದೆನೂ ನೀವೇ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಲಾಟ್. ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಡ್ತೀನಿ, ನನ್ನ ಆಸೆ ಈಡೇರುತ್ತೆ ಅಂತ ಹೇಳಿದ್ರೆ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಯಾವಾಗ ಕೊಡ್ತಾರೆ ಅಂತ ನಿರಂಜನ್ ಅವರು? ಅದೇ ಸರ್ಪ್ರೈಸ್. ಸರ್ಪ್ರೈಸ್ಗಳು ಸುರಿಮಳೆ ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ಅವರು ಹಂಗೆ ಅಂದರು, ನೀವು ಹಂಗೆ ಅಂತಾರೆ, ನನಗೆ ಟೆನ್ಷನ್ ಆಗ್ತಿದೆ. ನನಗೆ ಸರ್ಪ್ರೈಸ್ ಎಲಿಮೆಂಟ್ದು ಫೀಚರೇ ಹಾಗೆ. ಇವಾಗ ಗಿಫ್ಟು ರ್ಯಾಪ್ ಮಾಡಿ ಮುಂದೆ ಇಟ್ಕೊಂಡಿರ್ತೀವಿ, ಅದು ಓಪನ್ ಮಾಡೋ ತನಕ ನಿಮಗೆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗೆ ಓಪನ್ ಮಾಡಿದ್ಮೇಲೆ ಅದು ಗೊತ್ತಾಗುತ್ತೆ. ಸೊ ಓಪನ್ ಮಾಡೋವರೆಗೂ ಆ ಕ್ಯೂರಿಯಾಸಿಟಿ ಹಾಗೆ ಇರಬೇಕು, ಆವಾಗಲೇ ಸರ್ಪ್ರೈಸ್ಗೆ ಒಂದು ಬೆಲೆ ಇರೋದು. ನೀವು ಒಂಥರ ನಮ್ಮಂಥವ್ರಿಗೆಲ್ಲ ಇನ್ಸ್ಪಿರೇಷನ್. ಬಿಕಾಸ್ ಯಾಕಂದ್ರೆ ಆ್ಯಂಕರಿಂಗ್ ಮಾಡಿ ಇದಾದ ನಂತರ ಆ್ಯಕ್ಟಿಂಗ್ ಮಾಡ್ತಿರೋವಂಥವ್ರಲ್ಲ ನೀವು. ಹೌದು. ಆ್ಯಂಕರಿಂಗಲ್ಲ ಇದು, ಇನ್ನೂ ಚಿಕ್ಕವರಾಗಿದ್ದೀನಿ. ಇಲ್ಲ, ಹಳೆ ರಿಟೈರ್ಡ್ ಆಗಿರೋ ಪ್ಲೇಯರ್ಗಿಂತ ಆನ್ ಗ್ರೌಂಡಲ್ಲಿ ಆಡೋವಂಥ ಪ್ಲೇಯರ್ಗೆ ಮರ್ಯಾದೆ ಜಾಸ್ತಿ. ಎಸ್, ಓಕೆ. ಈಗ ಇನ್ನೊಂದೇನಂತಂದರೆ, ಸ್ಮಾಲ್ ಸ್ಕ್ರೀನಲ್ಲೇ ಆರ್ಭಟ ಮಾಡಿದ್ದಾಯಿತು, ತೆಲುಗು ಮತ್ತು ಕನ್ನಡ. ಬಿಗ್ ಸ್ಕ್ರೀನ್ಗೆ ಯಾವಾಗ ಎಂಟ್ರಿ ಆಗುತ್ತೆ ಅಂತ? ಡೆಫಿನೆಟ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಕಂಟೆಂಟ್ ಸಿಗಬೇಕು ಅಂತ ಹೇಳಿಬಿಟ್ಟು. ಈಗ ಸೀರಿಯಲ್ಗೆ ಚಾನ್ಸ್ ಸಿಗೋವರೆಗೂ ಯಾವುದೂ ಇರಲಿಲ್ಲ ನಾಲೆಜ್. ಈ ಥರದ ಕಥೆನೇ ಸೆಲೆಕ್ಟ್ ಮಾಡಬೇಕು, ಈ ಥರದ್ದೇ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಆವಾಗ ನಮ್ಮನ್ನು ಎಷ್ಟು ಜನ ಪ್ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಈಗ ಇಷ್ಟು ಜನ ಪ್ರೀತಿ ಮಾಡ್ತಾರೆ, ಇಷ್ಟು ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಅದು ಜವಾಬ್ದಾರಿ ಅಂತ ಫೀಲ್ ಆಗ್ತೀನಿ. ಸಿಕ್ಕಿದ್ದೆಲ್ಲ ಮಾಡ್ಕೊಂಡು ಕೂತ್ಕೊಂತು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಇವಾಗ ಸಂಪಾದನೆ ಮಾಡಿರೋವಂಥದ್ದನ್ನು ಕಳ್ಕೊಂಬಿಡ್ತೀವಿ ಅನ್ನೋ ಭಯ. ಸೊ ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ ವೆಯ್ಟಿಂಗ್. ಆ ಕಂಟೆಂಟ್ ನನ್ನ ಕೈಗೆ ಸಿಕ್ಕಿದ ತಕ್ಷಣ ಅದನ್ನು ಪ್ರಯಾರಿಟಿಯಾಗಿ ಇಟ್ಕೊಂಡು ಡೆಫಿನೆಟ್ಲಿ ಸಿನಿಮಾ ಮಾಡೋದೇ ನೆಕ್ಸ್ಟ್ ಗ್ಲೋ. ಅಲ್ಲದೆ ಯಾರೇ ಸೀರಿಯಲ್ ಆ್ಯಕ್ಟ್ರ್ ಆಗಿರ್ಬೋದು, ನೆಕ್ಸ್ಟ್ ಸ್ಟೆಪ್ಪೇ ನಮ್ಮದು ಮೂವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 100%. ಇವಾಗೇನು ಎಫರ್ಟ್ ಹಾಕ್ತಾ ಇದೀವೋ ಆವಾಗ 1000%. ಮತ್ತು ಅಮೂಲ್ಯ ಮತ್ತು ನಿರಂಜನ್ ಅವರ ಕಾಂಬಿನೇಷನಲ್ಲಿ ಯಾವಾಗ ಸೀರಿಯಲ್ ಅಥವಾ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು? ನನಗೂ ಇದು ಗೊತ್ತಿಲ್ಲದೆ ಇರುವಂಥ ಆನ್ಸರು. ಬಿಕಾಸ್ ನನಗೂ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾ ಇಷ್ಟ. ಇಟ್ಸ್ ಬೀನ್ 3 ಲಾಂಗ್ ಇಯರ್ಸ್ ಅನ್ಸುತ್ತೆ. ಕಮಲಿ ಮುಗಿದ ಮೇಲೆ ನಾವು ಒಟ್ಟಿಗೆ ಸ್ಕ್ರೀನ್ನ ಶೇರ್ ಮಾಡಿಲ್ಲ. ಅವ್ರ ಜೊತೆ ವರ್ಕ್ ಮಾಡೋದು ಯಾವತ್ತಿದ್ರೂ ಫನ್, ಹಾನರ್ ಆ್ಯಂಡ್ ಖುಷಿ. ಎಸ್, ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿಲ್ಲ ಅಂದರೂ ಕೂಡ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಫೈನಲಿ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಯಮದೂತರ ಥರ ಬರ್ತೀರಲ್ಲ ನೀವಿಬ್ರು, ಒಬ್ಬರಾದ್ಮೇಲೆ ಒಬ್ಬರು. ಚಿತ್ರಗುಪ್ತ ಒಬ್ರು ಯಮದೂತರು. ಥ್ಯಾಂಕ್ ಯು ಸೋ ಮಚ್ ಈ ಪ್ರೀತಿಗೆ, ಈ ಒಂದು ಪ್ರೋತ್ಸಾಹಕ್ಕೆ. ಐ ಥಿಂಕ್ ಇದು ಜೀವನ ಪೂರ್ತಿ ಹೀಗೆ ಸದಾಕಾಲ ಇಷ್ಟಪಡ್ತೀರಿ, ಪ್ರೀತಿಸ್ತಾ ಇರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಸ್ ಆಲ್ವೇಸ್, ಲಾಟ್ಸ್ ಆಫ್ ಲವ್. ನೋಡಿದ್ರಲ್ಲ, ಇದಾಗಿತ್ತು ನಿರಂಜನ್ ಅವರ ಒಂದಷ್ಟು ಮಾತುಕತೆ. ಮತ್ತಷ್ಟು ಮಾತುಗಳನ್ನು ಆಡೋದು ಪೆಂಡಿಂಗ್ ಇದೆ. ಸೊ ಮುಂದಿನ ಎಪಿಸೋಡ್ನಲ್ಲಿ ಅದನ್ನು ಕೂಡ ನಿಮ್ಮ ಅಭಿಮಾನಿಗಳ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಕ್ಯಾಮ್ರಾ ಪರ್ಸನ್ ದಿನೇಶ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.